ಸ್ವಲ್ಪ ತಿಂಗಳ ಮುಂಚೆ ನಾನು ಮತ್ತೆ ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡು ಒಂದು ಅಮೇಸಿಂಗ್ ಆಗಿರೋ ಟ್ರಿಪ್ ಪ್ಲಾನ್ ಮಾಡ್ತೀವಿ. ಹೊಸ ಜಾಗ, ಹೊಸ ಜನ, ವೆರೈಟಿ ಆದ ಆಹಾರ, ಪಾರ್ಟಿ, ಡ್ಯಾನ್ಸ್, ಸಫಾರಿ, ಅಡ್ವೆಂಚರ್, ಎಕ್ಸ್ಪ್ಲೋರಿಂಗ್ ಅಂತ ಹಲವಾರು ವಿಷಯಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ಕ್ರೂಸರ್ ಟೇಲ್ಸ್ ಅಲ್ಲಿ ಮೊದಲ ಬಾರಿಗೆ ಒಂದು ಹೊಸ ಕ್ರೂಸಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ ಮುಂದೆ ತರ್ತಾ ಇದ್ದೀನಿ. ಸೊ ಯಾಕೆ ತರ ಬನ್ನಿ, ಲೆಟ್ಸ್ ಗೋ. ಜರ್ನಿ ಶುರುವಾಗಿದ್ದು ನಮ್ಮ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಇಂದ. ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ ಬೆಳಗಿನ ಜಾವನೆ 6 ಗಂಟೆಗೆ ಶತಾಬ್ದಿ ಟ್ರೈನ್ ಹತ್ತಿದ್ವಿ. ಪ್ರಯಾಣಗಳು, ಪ್ರಯಾಸಗಳು, ತೂಕಡಿಸುವ ತಲೆಗಳು, ತೇಲಾಡುವ ಕನಸುಗಳು. ಶಾರ್ಪ್ 11 ಗಂಟೆಗೆ ನಾವು ಚೆನ್ನೈ MGR ಸೆಂಟ್ರಲ್ ಸ್ಟೇಷನ್ ತಲುಪಿದ್ವಿ. ಟ್ರೈನ್ ಒಳಗಡೆ ಫುಲ್ AC, ಆದ್ರೆ ಆಚೆಗಡೆ ಹೀಟ್ ಅಂತೂ ಅದ್ಭುತ. ಸ್ಟೇಷನ್ ಇಂದ ಕ್ಯಾಬ್ ತಗೊಂಡು ಡೈರೆಕ್ಟ್ ಆಗಿ ಚೆನ್ನೈ ಪೋರ್ಟ್ ಅಲ್ಲಿ ಇರೋ ಕಾರ್ಡಿಲಿಯಾ ಕ್ರೂಸ್ ಅವರ ಕುಟೀರದೊಳಗೆ ಎಂಟ್ರಿ ಕೊಟ್ವಿ. ಇನಿಷಿಯಲ್ ಡಾಕ್ಯುಮೆಂಟೇಶನ್, ಪೇಪರ್ ವರ್ಕ್, ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಮ್ನ ಒಂದು ಬಸ್ಸಲ್ಲಿ ಲೋಡ್ ಮಾಡಿ ಸ್ಟ್ರೈಟ್ ಆಗಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ರು. ಇಮಿಗ್ರೇಷನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ರೆ ಅಲ್ಲಿ ನಿಂತಿತ್ತಪ್ಪ, ಜೀವನದಲ್ಲಿ ಇಷ್ಟು ದೊಡ್ಡ ಶಿಪ್ ನ ಡೈರೆಕ್ಟ್ ಆಗಿ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಇದೇ ನೋಡಿ ಭಾರತದ ಟೈಟಾನಿಕ್, ಕಾರ್ಡಿಲಿಯಾ ಕ್ರೂಸ್. ಇದರ ಹೆಸರು ಎಂಪ್ರೆಸ್ ಅಂತ. ಈ ಶಿಪ್ ನ ಕಾರ್ಡಿಲಿಯಾ ಕ್ರೂಸ್ ಅವರು ರಾಯಲ್ ಕೆರಿಬಿಯನ್ ಗ್ರೂಪ್ಸ್ ಇಂದ ಪರ್ಚೇಸ್ ಮಾಡಿ ಇಲ್ಲಿ ನಡೆಸ್ತಾ ಇದ್ದಾರೆ. ಶಿಪ್ಪಿನ ಕತೆ ಸಾಕು, ಶಿಪ್ ಒಳಗಡೆ ಹೋಗಿ ಮುಂದಿನ ಕತೆನ ಹೇಳ್ತೀನಿ ಬನ್ನಿ. ಶಿಪ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಹೂ ಹಾಕಿ ನಾಮ ಇಟ್ಟು ತುಂಬಾನೇ ಜೋರಾಗಿ ಬರ್ಮಾಡ್ಕೊಂಡ್ರು ನಮ್ನೆಲ್ಲ. ಸೂರ್ಯನ್ ಹೀಟ್ಗೂ ಬಾರ್ಬಿಕ್ಯೂ ಆಗಿರೋ ಬಾಡಿನ ಶಿಪ್ ಒಳಗಡೆ ಇರೋ AC ಒಳ್ಳೆ ಕೂಲಿಂಗೇ ಕೊಡ್ತು. ಇದನ್ನ ನೋಡಿ ನನಗೆ ಹೆಂಗ್ ಅನ್ನಿಸ್ತು ಗೊತ್ತಾ? ಇವ್ರು ಕೊಡೋ ರೂಮ್ ಕೀ ಕಾರ್ಡ್ ತುಂಬಾನೇ ಮುಖ್ಯ. ಡೋರ್ ಓಪನ್ ಮಾಡಕ್ಕೂ ಇದೆ, ಕಾಸ್ ಲೋಡ್ ಮಾಡಿ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೂ ಇದೆ. ಸೊ ಬೇಸಿಕಲಿ ಶಿಪ್ ಅಲ್ಲಿ ಈ ಕಾರ್ಡೇ ನಮ್ ಸರ್ವಸ್ವ. ಈ ಶಿಪ್ ಅಲ್ಲಿ ಸುಮಾರು 11 ಡೆಕ್ ಅಥವಾ ಫ್ಲೋರ್ ಗಳಿದೆ ಅಂತ ಹೇಳ್ಬೋದು. ಅದರಲ್ಲಿ ನಮ್ಗೆ ರೂಮ್ಸ್ ಅಲಾಟ್ ಆಗಿರೋದು ಬಂದ್ಬಿಟ್ಟು 8ನೇ ಫ್ಲೋರ್ ಅಲ್ಲಿ. ಸೊ ಲಿಫ್ಟ್ ಹಿಡ್ಕೊಂಡು ಮೇಲ್ ಬಂದ್ರೆ ಅಲ್ಲಿಂದ ವ್ಯೂ ನೀವೇ ನೋಡಿ. ಈ ಖುಷಿಗೆನೆ ಹಾಕ್ರೋ ಒಂದ್ ಬೀಟು. ನಮ್ ರೂಮ್ ನ ಹುಡ್ಕೊಂಡೇ ಶುರು ಮಾಡಿದ್ವಿ ನಮ್ಮ ಈ ಮೊದಲನೇ ದಿನಾನ. ಎಲ್ಲಿಗಾರು ದೂರ ಹೋಗೋದು ಅಂತಾರಲ್ಲ, ಇದಕ್ಕೇನಾ? ನಡೆದು ಸಾಕಾಗೋಯ್ತಪ್ಪ. ಕೊನೆಗೂ ಸಿಕ್ತು. ರೂಮ್ ಅಂತೂ ಸಾಕಾಗಿತ್ತು. ಅದ್ರ ಜೊತೆಗೆ ರೂಮ್ ಇಂದ ಸಿಗೋ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್. ಮುಂದಿನ 3-4 ದಿನಗಳು ಪಕ್ಕಾ ಸ್ವರ್ಗಾನೆ. ಈಗಾಗ್ಲೇ ಹೊಟ್ಟೆಯಲ್ಲಿ ಗುಬ್ಬಚ್ಚಿಗಳು ಕಿರ್ಚಾಡ್ತಾ ಇದೆ. ಸಮಯ ಮುಗಿಯೋ ಅಷ್ಟರೊಳಗೆ ಸಾರಿಯಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಭೋಜನ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದ್ವಿ. ಏನ್ ಗುರು ಇದು, 5 ಸ್ಟಾರ್ ಹೋಟೆಲ್ ರೇಂಜ್ ಅಲ್ಲಿ ಡೈನಿಂಗ್ ನ ಸೆಟಪ್ ಮಾಡಿದ್ದಾರೆ. ಫುಡ್ ವೆರೈಟಿಗಳಂತೂ ಕ್ರೇಜಿ. ವೆಜ್ ಅಂಡ್ ನಾನ್ ವೆಜ್ ಅಲ್ಲಿ ಥರದ ಡಿಶಸ್ಗಳು. ಆಹಾ, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ಗಿಂತ ಒಂದು ಲೆವೆಲ್ ಮೇಲೇನೆ ಇದು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಶಿಪ್ಪಿನ ಟಾಪ್ ಫ್ಲೋರ್ ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದು ಇವರ ಒಳಗಡೆಯಿಂದ ಟಾಪ್ ಬಟ್ 1 ಫ್ಲೋರ್. ಯೂಶುವಲಿ ಇಲ್ಲಿ DJ ಪಾರ್ಟಿ ತರ ಈವೆಂಟ್ಸ್ ಗಳು ನಡೀತಾ ಇರುತ್ತೆ. ಇಲ್ಲಿಂದ ಮೇಲೆ ನಡ್ಕೊಂಡು ಹೋದ್ರೆ ಒಂದು ಫುಲ್ ಸೈಜ್ ಜಿಮ್ ಇದೆ ವಿತ್ ಆಲ್ ಎಕ್ವಿಪ್ಮೆಂಟ್ಸ್ ಅಂಡ್ ಮಷೀನ್ಸ್. ಶಿಪ್ ಆಚೆಗಡೆ ಬಂದ್ರೆ ಗಾಳಿ ಅಂತೂ ಮುಖಕ್ಕೆ ಹೊಡಿತಾ ಇತ್ತು. ಇಲ್ಲಿ ಕಾಸು ಕೊಟ್ಟು ಶಿಪ್ ಮೇಲಿರೋ ಬೆಟ್ಟ ಕೂಡ ಹತ್ಬೋದು. ಶಿಪ್ಪಿನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ನಡ್ಕೊಂಡು ಹೋದ್ರೆ ಏನೇನೆಲ್ಲ ಸಿಗುತ್ತೆ ಅಂತ ಬನ್ನಿ ತೋರಿಸ್ತೀನಿ.
ವ್ಯೂ ಅಂತೂ ಟಾಪ್ ಆಂಗಲ್ ಇಂದ ನೋಡಿದಾಗ ಅಲ್ಟಿಮೇಟ್ ಫೀಲಿಂಗ್ ಕೊಡುತ್ತೆ ಇವರು. ಟೈಮ್ ಇವಾಗ ಆಲ್ಮೋಸ್ಟ್ 4 ಗಂಟೆ ಆಗ್ತಾ ಇದೆ. ಇನ್ನೂ ಜನ ಶಿಪ್ ಬೋರ್ಡ್ ಆಗ್ತಾನೆ ಇದ್ದಾರೆ. ಇದು ಟೆರೆಸ್ ಅಲ್ಲಿ ಇರೋ ಇನ್ನೊಂದು ಫುಡ್ ಕೋರ್ಟ್. ಸೊ ಟೋಟಲ್ ಆಗಿ 2 ಡೈನಿಂಗ್ ಪ್ಲೇಸ್ ಇದೆ, ಶಿಪ್ ಒಳಗಡೆ ಮತ್ತೆ ಮೇಲ್ಗಡೆ. ಶಿಪ್ ತೆಗಿಯಕ್ಕೆ ಇನ್ನ ಟೈಮ್ ಇದೆ, ಸೊ ಒಳಗಡೆ ಹೋಗೋಣ ಬನ್ನಿ. ಕೆಳಗಡೆಯಿಂದ ಮೇಲ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ, ಮೇಲ್ಗಡೆಯಿಂದ ಕೆಳಗಡೆ ನೋಡಕ್ಕೂ ಅಷ್ಟೇ ಖುಷಿ ಆಗುತ್ತೆ. ಬನ್ನಿ ಒಂದೊಂದೇ ಫ್ಲೋರ್ನ ಹತ್ತಿ ಇಳಿದು ಏನೇನಿದೆ ಏನೇನಿಲ್ಲ ಅಂತ ನೋಡೋಣ. ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಗ್ರೌಂಡ್ ಫ್ಲೋರ್. ಶಿಪ್ ಎಂಟ್ರೆನ್ಸ್ ಮತ್ತೆ ರಿಸೆಪ್ಷನ್ ಏರಿಯಾ ಬಿಟ್ಟು ಬೇರೆ ಏನಿಲ್ಲ. ನಾನ್ ನಿಂತಿರೋದು ಫಸ್ಟ್ ಫ್ಲೋರ್ ಅಲ್ಲಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮಾರ್ಕ್ಯೂ ಥಿಯೇಟರ್. ಇದು ಒಂದು ಇಂಪಾರ್ಟೆಂಟ್ ಆಗಿರೋ ಜಾಗ. ಇದ್ರ ಮಹತ್ವ ಮತ್ತೆ ಕತೆ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಮೈಂಡಲ್ಲಿ ಬುಕ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಮುಂದಕ್ಕೆ ಹೋಗೋಣ ಬನ್ನಿ. ಈ ಫಸ್ಟ್ ಫ್ಲೋರ್ ಅಲ್ಲಿ ಕೋರ್ಡಿಲಿಯಾ ಅವ್ರದೇ ಇಲ್ಲಿ ಕಪಲ್ ಫೋಟೋಗ್ರಫಿ, ಜ್ಯುವೆಲ್ಸ್, ಕ್ಲೋತ್ಸ್, ಆಕ್ಸೆಸರೀಸ್ ಅಂತ ಮಿನಿ ಶಾಪಿಂಗ್ ಮಾಲ್ ಇದೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಕೆಸಿನೋ ರಾಯಲ್, ಇವ್ರದೇ ಆದ ಕೆಸಿನೋ. ಟೈಮ್ ಇವಾಗ ಬರೀ 5 ಗಂಟೆ ಅಷ್ಟೇ. ಜನರು ಇನ್ನ ಇಮಿಗ್ರೇಷನ್ ಮುಗಿಸ್ಕೊಂಡು ಶಿಪ್ ಬೋರ್ಡ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಎಲ್ಲಾನು ಇಲ್ಲಿ ಖಾಲಿಯಾಗಿ ಕಾಣಿಸ್ತಾ ಇದೆ. ಇಲ್ಲ ಅಂದ್ರೆ ಜನರು ಕೆಸಿನೋಲ್ ಆಡದೆ ಇರ್ತಾರ, ಫೋನಲ್ಲೇ ಆಟ ಆಡ್ತಾರಂತೆ. ಈ ತರ ಶಿಪ್ ಅಲ್ಲಿ ಆಡದೆ ಇರ್ತಾರ? ಇಲ್ಲ, ಕೆಸಿನೋ ಒಳಗಡೆಯಿಂದ ಹಾಗೆ ಕೆಳಗಡೆ ನಡ್ಕೊಂಡ್ ಬಂದ್ರೆ ಇಲ್ಲೊಂದು ಪ್ಲೇ ಅರೀನಾ ಇದೆ. ಪೀಸ್ ಆಗಿ ಟೈಮ್ ಪಾಸ್ ಮಾಡಕ್ಕೆ ಒಂದು ಟೇಬಲ್ ಟೆನ್ನಿಸ್ ಬೋರ್ಡ್ ಇದೆ. ಹಾಗೆ ಮುಂದೆ ನಡ್ಕೊಂಡ್ ಬಂದ್ರೆ ಚಾಪ್ ಸ್ಟಿಕ್ ಅಂತ ಒಂದು ಎಕ್ಸ್ಕ್ಲೂಸಿವ್ ಪೇಡ್ ರೆಸ್ಟೋರೆಂಟ್ ಇದೆ. ಇದ್ರ ಪಕ್ಕ ಈ ವಿಶಾಲವಾದ ಜಾಗ ಇದೆ. ಏನಪ್ಪಾ ಅಂದ್ರೆ ಇಲ್ಲಿ ಡೈಲಿ ಸಂಜೆ ಲೈವ್ ಮ್ಯೂಸಿಕ್ ನಡೀತಾ ಇರುತ್ತೆ. ಆಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇವಾಗ ಶಿಪ್ ಸೇಲ್ ಆಗೋ ಸಮಯ ಆಗ್ತಾ ಬಂತು. ಬನ್ನಿ ಮತ್ತೆ ಮೇಲ್ಗಡೆ ಹೋಗೋಣ. ಶಿಪ್ 6 ಗಂಟೆಗೆ ಸೇಲ್ ಆಫ್ ಆಗ್ತಾ ಇದೆ ಚೆನ್ನೈ ಪೋರ್ಟಿಂದ. ಸೊ ಈ ಸೇಲ್ ಆಫ್ ಆಗ್ತಿರೋ ಕಾರಣದಿಂದಾಗಿ ದೇರ್ ಇಸ್ ಅ ಕ್ವಿಕ್ ಸೇಲ್ ಆಫ್ ಪಾರ್ಟಿ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಎನಿ ಟೈಮ್ ನೌ. ಟೈಮ್ ಆಲ್ಮೋಸ್ಟ್ 5:59, 1 ನಿಮಿಷ ಇದೆ. ಸೊ ಶಿಪ್ ಶುಡ್ ಬಿ ಟೇಕಿಂಗ್ ಆಫ್ ಎನಿ ಟೈಮ್ ಸೂನ್. ಸೊ ಲೆಟ್ಸ್ ವೇಟ್ ಆ್ಯಂಡ್ ಸಿ ಹೌ ಇಟ್ ಗೋಸ್. ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ಶಿಪ್ ಸೇಲ್ ಆಫ್ 6 ಗಂಟೆ ಅಂತ ಹೇಳಿ 8 ಗಂಟೆ ಆಯ್ತು. ಶಿಪ್ ಮೂವ್ ಆಗೇ ಇಲ್ಲ. A few inches later. ಬರ್ತಾ ಇಲ್ಲ. A few minutes later. ಬರ್ತಾ ಇದೆ. 1 hour later. ಟೇಕ್ ಆಫ್ ಆಗಿದ್ದ ಖುಷಿಗೆ ಒಂದು ಸ್ಟೆಪ್ ಅಂತೂ ಹಾಕ್ಲೇಬೇಕು. ನೈಟ್ ಅಲ್ಲಿ ಪೋರ್ಟ್ ನೋಡಕ್ಕೆ ಏನ್ ಸಖತ್ತಾಗಿದೆ. ಒಳ್ಳೆ ಫೀಲ್ ಕೊಡುತ್ತೆ. ನಿಮ್ಗಾಗ್ಲೇ ಬುಕ್ ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ಮಾರ್ಕ್ಯೂ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ನೈಟ್ ಶೋ ಇದೆ. ಎಂಟ್ರಿ ಕೊಡೋಣ ಬನ್ನಿ. ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ರೆ ಆಹಾ, ಯಾವ್ದೋ ಹಾಲಿವುಡ್ ಮೂವಿ ಸೆಟಪ್ ತರ ಇದೆ ನೋಡಕ್ಕೆ. ರೆಡಿ 1 2 1 2 3 4. ಇರು ಮರೆ, ಅವಸರ ಪಡಬೇಡ. ಎಲ್ಲರಿಗೂ ಟೈಮ್ ಬರ್ತದೆ. ವೆಯ್ಟ್ ಮಾಡು.